2025ರ ಏಷ್ಯಾ ಕಪ್ ಫೈನಲ್ ನಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದು 9ನೇ ಬಾರಿಗೆ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ಭಾರತ ತಂಡ ಹೌದು, ಫೈನಲ್ ನಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದಿದೆ ಭಾರತ ತಂಡ, ಅದು ಕ್ರಿಕೆಟ್ ನಲ್ಲಿ. ಹೌದು, ಭಾರತಕ್ಕೆ ಏಷ್ಯಾ ಕಪ್ ಗೆಲುವಿನ ತಿಲಕ. ಫೈನಲ್ ನಲ್ಲಿ ಪಾಕ್ ಬಗ್ಗು ಬಡಿದು ಟ್ರೋಫಿ ಎತ್ತಿ ಹಿಡಿದ ಟೀಂ ಇಂಡಿಯಾ. ಭಾರತ ತಂಡ ಏಷ್ಯಾ ಕಪ್ ಫೈನಲ್ ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 5 ವಿಕೆಟ್ಗಳಿಂದ ಬಗ್ಗು ಬಡಿದಿದೆ. 2025ರ ಏಷ್ಯಾ ಕಪ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಭಾರತ ತಂಡ. ಇಡೀ ಟೂರ್ನಿಯಲ್ಲಿ ಪಾಕಿಸ್ತಾನವನ್ನು 3 ಬಾರಿ ಸೋಲಿಸಿದ್ದು ಈ ವರ್ಷದ ಏಷ್ಯಾ ಕಪ್ ನ ಹೈಲೈಟ್ ಆಗಿತ್ತು. ಭಾರತ ತಂಡ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದು 2025ರ ಏಷ್ಯಾ ಕಪ್ ತನ್ನದಾಗಿಸಿಕೊಂಡಿದೆ. ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ನೀಡಿದ್ದ 147 ರನ್ಗಳ ಗುರಿಯನ್ನು ಟೀಂ ಇಂಡಿಯಾ 19.4 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. ತಿಲಕ್ ವರ್ಮಾ ಅಜೇಯ ಅರ್ಧಶತಕ ಸಿಡಿಸಿ ಗೆಲುವಿಗೆ ರೂವಾರಿಯಾದರು. ಶಿವಮ್ ದುಬೆ 22 ಎಸೆತಗಳಲ್ಲಿ 33 ರನ್ ಗಳಿಸಿ ತಿಲಕ್ ವರ್ಮಾ ಅವರಿಗೆ ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಜೊತೆಯಾಟವನ್ನು ನೀಡಿದರು. ಪಾಕಿಸ್ತಾನ ನೀಡಿದ್ದ 147 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ಇಡೀ ಟೂರ್ನಿಯಲ್ಲಿ ಅನುಭವಿಸದಂತ ಆರಂಭಿಕ ಆಘಾತವನ್ನು ಅನುಭವಿಸಿತು. ಗೋಲ್ಡನ್ ಫಾರ್ಮ್ ನಲ್ಲಿದ್ದ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಕೇವಲ 6 ಎಸೆತಗಳಲ್ಲಿ 5 ರನ್ ಗಳಿಸಿ ಫಹೀಮ್ ಅಶ್ರಫ್ ಅವರ ಬೌಲಿಂಗ್ ನಲ್ಲಿ ಹ್ಯಾರಿಸ್ ರಾಪೋರ್ಟ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇಡೀ ಟೂರ್ನಿಯಲ್ಲಿ ಇದು ಅವರ ಮೊದಲ ಸಿಂಗಲ್ ಡಿಜಿಟ್ ವೈಫಲ್ಯವಾಗಿದೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ 1 ಹಾಗೂ ಶುಭ್ಮನ್ ಗಿಲ್ ಅವರು 12 ರನ್ ಗಳಿಸಿ ತಮ್ಮ ವೈಫಲ್ಯವನ್ನು ಬ್ಯಾಟಿಂಗ್ ನಲ್ಲಿ ಮುಂದುವರಿಸಿದರು. ಸೂರ್ಯಕುಮಾರ್ ಯಾದವ್ ಅವರು ಶಾಹಿನ್ ಶಾ ಆಫ್ರಿದಿ ಬೌಲಿಂಗ್ ನಲ್ಲಿ ಸಲ್ಮಾನ್ ಅಲಿ ಆಗಾಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಶುಭ್ಮನ್ ಗಿಲ್ ಅವರು 12 ರನ್ ಗಳಿಸಿ ಫಹೀಮ್ ಅವರ ಬೌಲಿಂಗ್ ನಲ್ಲಿ ಹ್ಯಾರಿಸ್ ರಾಫ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು. ಭಾರತ ತಂಡದ ಮೊತ್ತ 20 ರನ್ಗಳಾಗುವಷ್ಟರಲ್ಲಿ ಭಾರತ ತಂಡ 3 ವಿಕೆಟ್ ಕಳೆದುಕೊಂಡು ಹೀನಾಯ ಸ್ಥಿತಿಯಲ್ಲಿದ್ದು, ಆದರೆ 4ನೇ ವಿಕೆಟ್ಗೆ ಜತೆಯಾದ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್ 50 ಎಸೆತಗಳಲ್ಲಿ 57 ರನ್ ಗಳಿಸಿದರು. ಈ ಜೋಡಿ ವಿಕೆಟ್ ಉಳಿಸಿಕೊಂಡು ಜಾಗೃತವಾಗಿ ರನ್ ಗತಿ ಏರಿಸಿದರು. ಆದರೆ ಸಂಜು ಸ್ಯಾಮ್ಸನ್ 21 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ ಸಹಿತ 24 ರನ್ ಗಳಿಸಿ ಅಬ್ರಾರ್ ಅಹಮದ್ ಅವರ ಬೌಲಿಂಗ್ ನಲ್ಲಿ ಫಹೀಮ್ ಅಶ್ರಫ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು. ಪಂದ್ಯದ ಗತಿ ಬದಲಿಸಿದ ಶಿವಮ್ ದುಬೆ ಮತ್ತು ತಿಲಕ್ ವರ್ಮಾ ಅವರು. ಸಂಜು ಸ್ಯಾಮ್ಸನ್ ಔಟ್ ಆದಾಗ ಭಾರತ ತಂಡದ ಮೊತ್ತ 77 ರನ್ಗಳಿಗೆ 4 ವಿಕೆಟ್ ಆಗಿತ್ತು. ಇನ್ನು 46 ಎಸೆತಗಳಲ್ಲಿ 70 ರನ್ಗಳ ಅಗತ್ಯವಿತ್ತು ಭಾರತ ತಂಡ ಗೆಲುವಿಗೆ. ಈ ಹಂತದಲ್ಲಿ ಒಂದಾದ ತಿಲಕ್ ವರ್ಮಾ ಹಾಗೂ ಶಿವಮ್ ದುಬೆ 5ನೇ ವಿಕೆಟ್ಗೆ ಜತೆ ಆಟದಲ್ಲಿ 60 ರನ್ ಗಳಿಸಿ ತಂಡವನ್ನು ಗೆಲುವಿನ ಸನಿಹಕ್ಕೆ ತಂದರು. ಉತ್ತಮವಾಗಿ ಆಡುತ್ತಿದ್ದ ಶಿವಮ್ ದುಬೆ ತಂಡದ ಗೆಲುವಿಗೆ 10 ರನ್ ಅಗತ್ಯವಿದ್ದಾಗ ಫಹೀಮ್ ಅವರ ಬೌಲಿಂಗ್ ನಲ್ಲಿ ಶಾಹಿನ್ ಶಾ ಆಫ್ರಿದಿ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು. ಭಾರತ ತಂಡಕ್ಕೆ ಗೆಲುವು ತಂದುಕೊಟ್ಟ ತಿಲಕ್ ವರ್ಮಾ ಅವರ ಭರ್ಜರಿಯಾದ ಅರ್ಧಶತಕ. ಕೊನೆಯ ಓವರ್ ನಲ್ಲಿ ಭಾರತದ ಗೆಲುವಿಗೆ 10 ರನ್ಗಳ ಅಗತ್ಯವಿತ್ತು. 20ನೇ ಓವರ್ ಎಸೆದ ಹ್ಯಾರಿಸ್ ರಾಫ್ ಅವರ ಮೊದಲನೇ ಎಸೆತದಲ್ಲಿ 2 ರನ್ ತೆಗೆದರು ತಿಲಕ್ ವರ್ಮಾ ಅವರು. 2ನೇ ಎಸೆತದಲ್ಲಿ 6 ರನ್ ಗಳಿಸಿ ಭಾರತಕ್ಕೆ ಸುಲಭವಾದ ಗೆಲುವನ್ನು ತಂದುಕೊಡಲು ಯತ್ನಿಸಿದರು ಮತ್ತು ಹ್ಯಾರಿಸ್ ರಾಫ್ ಅವರ 3ನೇ ಎಸೆತದಲ್ಲಿ ಸಿಂಗಲ್ ತೆಗೆದರು. 4ನೇ ಎಸೆತದಲ್ಲಿ ರಿಂಕು ಸಿಂಗ್ ಅವರು ಬೌಂಡರಿ ಬಾರಿಸಿ ಭಾರತ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು. ಈ ಮೂಲಕ ಟೂರ್ನಿಯಲ್ಲಿ ಎಲ್ಲಾ 3 ಹಂತದಲ್ಲೂ ಟೀಂ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಗೆಲುವಿನ ನಗೆ ಬೀರಿತು. 10 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಬ್ಯಾಟಿಂಗ್ ಗೆ ಬಂದ ತಿಲಕ್ ವರ್ಮಾ ಕೊನೆಯವರೆಗೂ ಅಜೇಯವಾಗಿ ಆಟ ಆಡಿ ಭಾರತ ತಂಡದ ಗೆಲುವಿಗೆ ರೂವಾರಿಯಾದರು. 53 ಎಸೆತಗಳನ್ನಾಡಿದ ಎಡಗೈ ಬ್ಯಾಟರ್ ತಿಲಕ್ ವರ್ಮಾ ಅವರು 3 ಬೌಂಡರಿ 4 ಭರ್ಜರಿ ಸಿಕ್ಸರ್ ಗಳ ಸಹಿತ ಅಜೇಯ 69 ರನ್ ಗಳಿಸಿ ಭಾರತ ತಂಡಕ್ಕೆ 9ನೇ ಬಾರಿಗೆ ಚಾಂಪಿಯನ್ ಪಟ್ಟ ಆಗಲು ಕಾರಣರಾದರು. ಫೈಟ್ ಮತ್ತು ಸೋತ ಪಾಕಿಸ್ತಾನ ಮೊದಲೆರಡು ಪಂದ್ಯಗಳಲ್ಲಿ ಪೈಪೋಟಿ ನೀಡಲು ವಿಫಲವಾದರೂ ಫೈನಲ್ ಪಂದ್ಯದಲ್ಲಿ ಕಠಿಣ ಪೈಪೋಟಿಯನ್ನು ನೀಡಿತು ಭಾರತ ತಂಡಕ್ಕೆ. ಫಹೀಮ್ ಅಶ್ರಫ್ ಅವರು 29 ರನ್ ನೀಡಿ 3 ವಿಕೆಟ್ ಪಡೆದರೆ ಶಾಹಿನ್ ಶಾ ಆಫ್ರಿದಿ ಅವರು 4 ಓವರ್ಗಳಲ್ಲಿ 20 ರನ್ ನೀಡಿ 1 ವಿಕೆಟ್ ಪಡೆದು ಭಾರತದ ಗೆಲುವು ಕೊನೆಯ ಓವರ್ ವರೆಗೂ ಹೋಗುವಂತೆ ಮಾಡಿದರು. ಇನ್ನು ಬಿಲ್ಡಪ್ ರಾಜೇ ಹ್ಯಾರಿಸ್ ರಾಫ್ ಅವರು ಇಂದು ಕೂಡ ಭಾರತೀಯ ಬ್ಯಾಟರ್ ಗಳ ದಾಳಿಗೆ ಸಿಲುಕಿ ವಿಲವಿಲ ಒದ್ದಾಡಿದರು. 3.4 ಓವರ್ಗಳನ್ನು ಬೌಲ್ ಮಾಡಿದ ಹ್ಯಾರಿಸ್ ರಾಫ್ ಅವರು 50 ರನ್ ಗಳನ್ನು ಚರ್ಚಿಸಿಕೊಂಡರು. ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿ ಗೆದ್ದ ಭಾರತ ತಂಡ 2023ರಲ್ಲಿ ಏಕದಿನ ಮಾದರಿಯ ಏಷ್ಯಾ ಕಪ್ ನಲ್ಲಿ ಶ್ರೀಲಂಕಾ ಮಣಿಸಿ ಚಾಂಪಿಯನ್ ಆಗಿದ್ದ ಭಾರತ ತಂಡ ಇದೀಗ ಪಾಕಿಸ್ತಾನವನ್ನು T20 ಮಾದರಿಯಲ್ಲಿ ಬಗ್ಗು ಬಡಿದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇದು T20 ಮಾದರಿಯಲ್ಲಿ ಭಾರತದ 2ನೇ ಪ್ರಶಸ್ತಿಯಾಗಿದೆ. 2016ರಲ್ಲೂ ಭಾರತ ತಂಡ ಚಾಂಪಿಯನ್ ಆಗಿತ್ತು. ಒಟ್ಟಾರೆಯಾಗಿ ಏಷ್ಯಾ ಕಪ್ ಇತಿಹಾಸದಲ್ಲಿ 9ನೇ ಬಾರಿಗೆ ಏಷ್ಯಾ ಕಪ್ ತನ್ನದಾಗಿಸಿಕೊಂಡಿದೆ ಭಾರತ ತಂಡ. ಇದು 2025ರ ಏಷ್ಯಾ ಕಪ್ ಫೈನಲ್ ಪಂದ್ಯದ ಕುರಿತಾದ ವಿಡಿಯೋ ಆಗಿದೆ. ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಭಾರತ ತಂಡ ಮಣಿಸಿ 9ನೇ ಬಾರಿಗೆ ಏಷ್ಯಾ ಕಪ್ ತನ್ನದಾಗಿಸಿಕೊಂಡಿದೆ ಭಾರತ ತಂಡ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.